Good morning students. Welcome to the chemistry class. Last class ಅಲ್ಲಿ biomolecules chapter ನ structure of glucose and structure of fructose ಬಗ್ಗೆ ಓದಿದ್ವಿ. So today we are going to discuss about the disaccharides. I have already said that disaccharide, it is one of the oligosaccharide. Disaccharide ಅದೊಂದು oligosaccharide where ಸೊ ಡೈಸ್ಯಾಕರೈಡ್ಸ್ನ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ 2 ಶುಗರ್ ಯೂನಿಟ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದೆ. ದ ಬೆಸ್ಟ್ ಕಾಮನ್ ಎಕ್ಸಾಂಪಲ್ ಫಾರ್ ಡೈಸ್ಯಾಕರೈಡ್ ಇಸ್ ಸುಕ್ರೋಸ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಸುಕ್ರೋಸ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆ್ಯಸಿಡ್ಸ್ ಸೊ ಏನು ಸಿಗುತ್ತೆ ನಮಗೆ one molecule of a alpha D glucose and another molecule of a beta D fructose ಸಿಗ್ತಾ ಹೋಗುತ್ತೆ. ಸೊ ಸುಕ್ರೋಸ್ ಅಂತ ಅಂದಾಗ ನಮಗೆ ಯೂಶ್ವಲಿ ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ 2 ಯೂನಿಟ್ಸ್ ಸಿಗುತ್ತೆ, 2 ಶುಗರ್ ಯೂನಿಟ್ಸ್ ಅಂತ ಹೇಳಿದೆ. ಹಾಗಾಗಿ ಅಲ್ಲಿ ನಿಮಗೆ ಸೊ ಯೂಶ್ವಲಿ ಸುಕ್ರೋಸ್ ಇಟ್ ಈಸ್ ಅ ಡೆಕ್ಸ್ಟ್ರೋ ರೊಟೇಟರಿ ಬಟ್ ಸೊ ಸುಕ್ರೋಸ್ನ ಇನ್ನೊಂದು ಹೆಸರು ಇದೆ ಏನಂತ ಅಂದರೆ ಇನ್ವರ್ಟ್ ಶುಗರ್. ಯಾಕೆ ಅಂತ ಅಂದರೆ ಹೈಡ್ರಾಲಿಸಿಸ್ ಮಾಡಿದಾಗ ಸುಕ್ರೋಸ್ನ ನಮಗೆ ಸೊ 2 ಮಿಕ್ಸ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಎರಡೂ ಸಹ ಸಿಗುತ್ತೆ. ಆ ಮಿಕ್ಸ್ಚರಲ್ಲಿ ಬರೋ ಅಂಥ ರೊಟೇಷನ್ ನೋಡೋದಾದರೆ ನಮಗೆ ಲೆವೋ ರೊಟೇಷನ್ ಅನ್ನೋಂಥದ್ದು ಸಿಗುತ್ತೆ. ಸೊ ಅಲ್ಲಿಗೆ ಡೆಕ್ಸ್ಟ್ರೋ ರೊಟೇಟರಿ ಸುಕ್ರೋಸ್ ಈಸ್ ಕನ್ವರ್ಟೆಡ್ ಇಂಟು ಅ ಲೆವೋ ರೊಟೇಟರಿ ಆನ್ ಹೈಡ್ರಾಲಿಸಿಸ್ ಆಫ್ ಅ ಸುಕ್ರೋಸ್ ಅಂತ ಹೇಳ್ಬೋದು. ಬಿಕಾಸ್ ಯಾಕೆ ಅಂತ ಅಂದರೆ ಅಲ್ಲಿ ನಮಗೆ ಫ್ರಕ್ಟೋಸ್ನ ಲೆವೋ ರೊಟೇಷನ್ ಬಂದು ನಮಗೆ -92.4 ಡಿಗ್ರಿ, whereas ಗ್ಲೂಕೋಸ್ನ ಡೆಕ್ಸ್ಟ್ರೋ ರೊಟೇಷನ್ ಬಂದು +52.5 ಡಿಗ್ರಿ. ಸೊ ಅಲ್ಲಿಗೆ ಯಾವ್ದು ಜಾಸ್ತಿ ಆಯಿತು ಅಂತ ಅಂದರೆ ಲೆವೋ ರೊಟೇಷನ್ನೇ ನಮಗೆ ಜಾಸ್ತಿ ಆಗಿರೋದ್ರಿಂದ ದ ಮಿಕ್ಸ್ಚರ್ ಆನ್ ಹೈಡ್ರಾಲಿಸಿಸ್ ನಮಗೆ ಗಟ್ ಮಿಕ್ಸ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಅಂತ ಹೇಳಿದ್ನಲ್ಲ, ಆ ಮಿಕ್ಸ್ಚರ್ನ ರೊಟೇಷನ್ ನೋಡೋದಾದರೆ ನಮಗೆ ಲೆವೋ ರೊಟೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಆನ್ ಹೈಡ್ರಾಲಿಸಿಸ್ ಲೆವೋ ರೊಟೇಷನ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇದನ್ನೇನಂತ ಅಂತಾರೆ ಇನ್ವರ್ಟ್ ಶುಗರ್ ಅಂತಲೂ ಅಂತಾರೆ. ಸೊ ಸುಕ್ರೋಸ್ನ 2 ನೇಮ್ಸಿಂದ ನಾವು ಕರಿಬೋದು. ಒಂದು ಇನ್ವರ್ಟ್ ಶುಗರ್ ಅನ್ನೋದು ನೋಡಿದ್ವಿ ಆ್ಯಂಡ್ ಈವನ್ ಸುಕ್ರೋಸ್ ಇಟ್ ಈಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ಬೋದು. ಬಿಕಾಸ್ ಸೊ ಅದರಲ್ಲಿರೋ ಅಂಥ ಎರಡೂ ಫಂಕ್ಷನಲ್ ಗ್ರೂಪ್ ಕೆಟೋನಿಕ್ ಗ್ರೂಪ್ ಆಗಿರ್ಬೋದು ಆಲ್ಡಿಹೈಡಿಕ್ ಗ್ರೂಪ್ ಎರಡೂ ಸಹ ಬಾಂಡಿಂಗಲ್ಲಿ ಗ್ಲೈಕೋಸಿಡಿಕ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನೇನಂತ ಅಂತೀವಿ ನಾನ್ ರೆಡ್ಯೂಸಿಂಗ್ ಶುಗರ್ಸ್. ಯೂಶ್ವಲಿ ಡೈಸ್ಯಾಕರೈಡ್ಸ್ ಅಂತ ಅಂದರೆ ಬಾಂಡಿಂಗ್ ಫಾರ್ಮ್ ಆಗೇ ಆಗುತ್ತೆ. ಎಂಥ ಬಾಂಡಿಂಗ್ ಅಂತ ಅಂದರೆ ಸೊ ಒನ್ ಶುಗರ್ ಮಾಲಿಕ್ಯೂಲಿಗೂ ಅನದರ್ ಶುಗರ್ ಮಾಲಿಕ್ಯೂಲಿಗೂ ಥ್ರೂ ಆಕ್ಸಿಜನ್ನಿಂದ ಲಿಂಕಪ್ ಆಗುತ್ತೆ ವಿತ್ ದ ರಿಮೂವಲ್ ಆಫ್ ಅ ವಾಟರ್ ಮಾಲಿಕ್ಯೂಲ್. ಆ ಒಂದು ಲಿಂಕಪ್ನ ಏನಂತೀವಿ ಗ್ಲೈಕೋಸಿಡಿಕ್ ಲಿಂಕೇಜ್. ಸೊ ಇವನ್ ಸುಕ್ರೋಸಲ್ಲೂ ಇವನ್ ಸಚ್ ಅ ಟೈಪ್ ಆಫ್ ಗ್ಲೈಕೋಸಿಡಿಕ್ ಲಿಂಕೇಜ್ನ ನೋಡ್ತೀವಿ ವೇರ್ ಬೋತ್ ಆಲ್ಡಿಹೈಡ್ ಆ್ಯಂಡ್ ಕೆಟೋನಿಕ್ ಗ್ರೂಪ್ ಆರ್ ಇನ್ವಾಲ್ವ್ಡ್ ಇನ್ ಅ ಬಾಂಡಿಂಗ್. ಸೊ ಹಾಗಾಗಿ ಫ್ರೀ ಫಾರ್ಮಲ್ಲಿ ನಮಗೆ ಕಾರ್ಬೋನಿಲ್ ಗ್ರೂಪ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇಟ್ ಆ್ಯಕ್ಟ್ಸ್ ಆಸ್ ಅ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ಬೋದು. ಸೊ ಅಲ್ಲಿ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅನ್ನೋದು ನಾವು ನೋಡೋದಾದರೆ ಸೊ ಸುಕ್ರೋಸ್ನ ಸ್ಟ್ರಕ್ಚರ್ ನಮಗೆ ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ರೀತಿ ಬರೆಯೋಂಗಿಲ್ಲ, ಅದು ಸ್ಮಾಲ್ ಮಿಸ್ಟೇಕ್ಸ್ ಆಗಿದೆ ನೋಡಿ. ಸ್ಟ್ರಕ್ಚರ್ ಆಫ್ ಸುಕ್ರೋಸ್ನ ನಾವು ಈ ರೀತಿ ಬರೀಬೇಕಾಗತ್ತೆ. ಸೊ ಮೇಲೆ ಇಲ್ಲಿ ನಮಗೆ ಗ್ಲುಕೋಸ್ನ ಸ್ಟ್ರಕ್ಚರ್ ಆಲ್ಫಾ ಡಿ ಗ್ಲುಕೋಸ್ನ ಸ್ಟ್ರಕ್ಚರ್ ಬರ್ತಿದ್ದೀವಿ. ದೆನ್ ವೆರಾಸ್ ಇಲ್ಲಿ ನಾವು ಬೀಟಾ ಡಿ ಫ್ರಕ್ಟೋಸ್ನ ಸ್ಟ್ರಕ್ಚರ್ ಬರ್ತಿದ್ದೀವಿ. ಸೊ ಮತ್ತು ಗ್ಲುಕೋಸಿಗೂ ಫ್ರಕ್ಟೋಸಿಗೂ C1 ಆಟಮಿಂದ C2 ಕಾರ್ಬನ್ ಆಟಮಿಗೆ ಆಕ್ಸಿಜನ್ನಿಂದ ಲಿಂಕಪ್ ಆಗಿದೆ ನೋಡಿ, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ. ಆಲ್ಫಾ ಡಿ ಗ್ಲೂಕೋಸ್ ಬರೆಯೋದು ಗೊತ್ತಿದೆ ನಿಮಗೆ, ಬೀಟಾ ಡಿ ಫ್ರಕ್ಟೋಸು ಬರೆಯೋದು ಗೊತ್ತಿದೆ. ಎರಡೂ ಸೊ C1 ಆಫ್ ಗ್ಲುಕೋಸಿಂದ C2 ಆಫ್ ಫ್ರಕ್ಟೋಸಿಗೆ ಆಕ್ಸಿಜನ್ ಲಿಂಕಪ್ ತೋರಿಸ್ಬೇಕಷ್ಟೆ. ಸೊ ಅಲ್ಲಿಗೆ ಸುಕ್ರೋಸ್ನ ಸ್ಟ್ರಕ್ಚರ್ ಈ ರೀತಿ ಇದೆ. ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಮಿಸ್ಟೇಕ್ ಕೊಟ್ಟಿದ್ದಾರೆ. ಸೊ ಈ ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಈಸ್ ಅ ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ದಿಸ್ ಈಸ್ ಅ ಬೀಟಾ ಡಿ ಫ್ರಕ್ಟೋಸ್ ಅಂತ ಹೇಳ್ಬೋದು. ಸೊ ಇದು ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅಂತ ಹೇಳ್ಬೋದು. ದೆನ್ ಸೊ ನೆಕ್ಸ್ಟ್ ಡೈಸ್ಯಾಕರೈಡ್ ಯಾವುದು ಅಂತ ಅಂದರೆ ಮ್ಯಾಲ್ಟೋಸ್. ಇಟ್ ಈಸ್ ಒನ್ ಆಫ್ ದ ನೋ ಡೌಟ್ ಇಟ್ ಈಸ್ ಒನ್ ಆಫ್ ದ ಡೈಸ್ಯಾಕರೈಡ್ಸ್ ಅಂತ ಹೇಳ್ಬೋದು. ಸೊ ಡೈಸ್ಯಾಕರೈಡ್ಸ್ ಆಗಿರೋದ್ರಿಂದ ಆನ್ ಹೈಡ್ರಾಲಿಸಿಸ್ ಮ್ಯಾಲ್ಟೋಸ್ ಗಿವ್ ಆಲ್ಫಾ ಡಿ 2 ಯೂನಿಟ್ಸ್ ಆಫ್ ಆಲ್ಫಾ ಡಿ ಗ್ಲೂಕೋಸ್ನೇ 2 ಯೂನಿಟ್ಸ್ನ ಫಾರ್ಮೇಷನ್ ಮಾಡುತ್ತೆ ಮ್ಯಾಲ್ಟೋಸ್ನ ಹೈಡ್ರಾಲಿಸಿಸ್ ಮಾಡ್ತಾ ಇದ್ದಂಗೆ.
ಸೊ ಅಲ್ಲಿಗೆ ಲಿಂಕಪ್ ನೋಡೋದಾದರೆ C1 ಆಫ್ ಆಲ್ಫಾ ಡಿ ಗ್ಲೂಕೋಸ್ ಈಸ್ ಲಿಂಕ್ಡ್ ಟು ಅನದರ್ ಆಲ್ಫಾ ಡಿ ಗ್ಲೂಕೋಸ್ ಮಾಲಿಕ್ಯೂಲ್ ವಿತ್ C4 ಕಾರ್ಬನ್ ಆಟಮ್ ಅಂತ ಹೇಳ್ಬೋದು. ಸೊ ಇಲ್ಲೇ ನಿಮಗೆ ಸ್ಟ್ರಕ್ಚರ್ ಕಾಣ್ತಾ ಇದೆ, ಮ್ಯಾಲ್ಟೋಸ್ನ ಸ್ಟ್ರಕ್ಚರ್ ನೋಡಿ. ಇಲ್ಲಿ ನಿಮಗೆ ಆಲ್ಫಾ ಡಿ ಗ್ಲೂಕೋಸ್ ಮತ್ತು ಆಲ್ಫಾ ಡಿ ಗ್ಲೂಕೋಸ್ ಎರಡೂ ಆಲ್ಫಾ ಡಿ ಗ್ಲೂಕೋಸೇ. ಬಟ್ ಆಲ್ಫಾ ಡಿ ಗ್ಲೂಕೋಸ್ನ ಒಂದು C1 ಕಾರ್ಬನ್ ಆಟಮಿಗೂ ಮತ್ತು ಆಲ್ಫಾ ಡಿ ಅನದರ್ ಆಲ್ಫಾ ಡಿ ಗ್ಲೂಕೋಸ್ನ C4 ಕಾರ್ಬನ್ ಆಟಮಿಗೂ ಏನಾಗಿದೆ, ಥ್ರೂ ಆಕ್ಸಿಜನ್ನಿಂದ ಲಿಂಕಪ್ ಆಗಿದೆ ಅಂತ ಹೇಳ್ಬೋದು, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ. ಸೊ ಈ ರೀತಿ ನಿಮಗೆ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಆಲ್ಫಾ ಡಿ ಗ್ಲೂಕೋಸ್ ಎರಡು ಆಲ್ಫಾ ಡಿ ಗ್ಲೂಕೋಸ್ ಮಧ್ಯೆ ನಿಮಗೇನಾಗಿರುತ್ತೆ, ಗ್ಲೈಕೋಸಿಡಿಕ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ವಾಟ್ ಅಬೌಟ್ ದ ರೆಡ್ಯೂಸಿಂಗ್ ಆರ್ ನಾನ್ ರೆಡ್ಯೂಸಿಂಗ್ ನೇಚರ್ ಆಫ್ ಮ್ಯಾಲ್ಟೋಸ್ ಅಂತ ನೋಡೋದಾದರೆ, ಮ್ಯಾಲ್ಟೋಸ್ ಇಟ್ ಈಸ್ ಎ ರೆಡ್ಯೂಸಿಂಗ್ ಶುಗರ್. ವೈ ಅನ್ನೋದು ಕ್ವಶನ್ ಅರೈಸ್ ಆಗುತ್ತೆ. ಸೊ ಬಿಕಾಸ್ ನೋಡಿ, ಸೆಕೆಂಡ್ ಆಲ್ಫಾ ಡಿ ಗ್ಲೂಕೋಸಲ್ಲಿರೋ ಅಂಥ ಫಸ್ಟ್ ಕಾರ್ಬನ್ ಆ್ಯಟಮಲ್ಲಿರೋ ಹೈಡ್ರಾಕ್ಸಿಲ್ ಗ್ರೂಪ್ ನಿಮಗೆ ಫ್ರೀ ಫಾರ್ಮಲ್ಲಿದೆ. ಆಸ್ ವಿ ನೋ, C1 ಕಾರ್ಬನ್ ಆಟಮ್ ಯೂಶಲಿ ಫಂಕ್ಷನ್ ಗ್ರೂಪ್ ಆಫ್ ಗ್ಲುಕೋಸ್ ಅನ್ನೋದು. ಸೊ ಅಲ್ಲಿ ನಿಮಗೆ ಅನದರ್ ಆಲ್ಫಾ ಡಿ ಗ್ಲೂಕೋಸ್ ಮಾಲಿಕ್ಯೂಲ್ ಏನು ಲಿಂಕಪಲ್ಲಿ ಇನ್ವಾಲ್ವ್ ಆಗಿದೆ, ಅದರಲ್ಲಿ C1 ಕಾರ್ಬನ್ ಆಟಮ್ ಇಲ್ಲ ಹೈಡ್ರಾಕ್ಸಿಲ್ ಗ್ರೂಪ್ ಫ್ರೀ ಇದೆ. ಫ್ರೀ ಫಾರ್ಮ್ ಇರೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಅ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಮ್ಯಾಲ್ಟೋಸ್ ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ಬೋದು. ದೆನ್ ಅನದರ್, ಸೊ ಡೈಸ್ಯಾಕರೈಡ್ ಅಂತ ಅಂದರೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಲ್ಯಾಕ್ಟೋಸ್ ಅಂತ ಹೇಳ್ಬೋದು. ಸೊ ಲ್ಯಾಕ್ಟೋಸ್ ಎಲ್ಲಿ ಯೂಶ್ವಲಿ ಲ್ಯಾಕ್ಟೋಸ್ನ ನೋಡ್ತೀವಿ, ಇಟ್ ಈಸ್ ಮೋರ್ ಕಾಮನ್ಲಿ ನೌನ್ ಆಸ್ ಮಿಲ್ಕ್ ಶುಗರ್. ಬಿಕಾಸ್ ಮಿಲ್ಕಲ್ಲಿರೋ ಅಂಥ ಶುಗರ್ ಯಾವುದು ಅಂದರೆ ಲ್ಯಾಕ್ಟೋಸ್ ಅಂತ ಹೇಳ್ಬೋದು. ಅಗೇನ್ ಲ್ಯಾಕ್ಟೋಸ್ ಇಟ್ ಈಸ್ ಒನ್ ಆಫ್ ದ ಡೈಸ್ಯಾಕರೈಡ್ಸ್. ಸೊ ಡೈಸ್ಯಾಕರೈಡ್ಸ್ ಅಂತ ಆಯಿತು. ಅಲ್ಲಿಗೆ ಲಿಂಕಪ್ ನೋಡೋದಾದರೆ, ಲಿಂಕಪ್ ಸೊ ಈ ಲ್ಯಾಕ್ಟೋಸ್ ಅನ್ನೋ ಡೈಸ್ಯಾಕರೈಡ್ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ಬರೋ ಅಂಥ 2 ಮೊನೊಸ್ಯಾಕರೈಡ್ಸ್ ಯಾವುದು ಅಂತ ನೋಡಿದ್ರೆ, ಸೊ ಒನ್ ಈಸ್ ಬೀಟಾ ಡಿ ಗ್ಯಾಲಕ್ಟೋಸ್, ಅನದರ್ ಒನ್ ಈಸ್ ಬೀಟಾ ಡಿ ಗ್ಲೂಕೋಸ್. ಮ್ಯಾಲ್ಟೋಸಲ್ಲಿ ಎರಡೂ ಸಹ ಆಲ್ಫಾ ಡಿ ಗ್ಲೂಕೋಸ್, ಬಟ್ ಲ್ಯಾಕ್ಟೋಸಲ್ಲಿ ಒಂದು ಬೀಟಾ ಡಿ ಗ್ಯಾಲಕ್ಟೋಸ್ ಆಗಿದ್ರೆ ಅನದರ್ ಒನ್ ಈಸ್ ಬೀಟಾ ಡಿ ಗ್ಲೂಕೋಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆನ್ ಹೈಡ್ರಾಲಿಸಿಸ್ ಲ್ಯಾಕ್ಟೋಸ್ yielded 2 monosaccharide units. One is beta D galactose, another one is beta D glucose. ಇನ್ನು ಲಿಂಕಪ್ ನೋಡೋದಾದರೆ, ಬೀಟಾ ಡಿ ಗ್ಯಾಲಕ್ಟೋಸ್ನ C1 ಕಾರ್ಬನ್ ಆಟಮಿಗೂ, ಸೊ ದೆನ್ ಬೀಟಾ ಡಿ ಗ್ಲೂಕೋಸ್ನ C4 ಕಾರ್ಬನ್ ಆಟಮಿಗೂ ಥ್ರೂ ಆಕ್ಸಿಜನ್ನಿಂದ ಲಿಂಕಪ್ ಆಗಿದೆ ಬೈ ದ ರಿಮೂವಲ್ ಆಫ್ 1 ಮಾಲಿಕ್ಯೂಲ್ ಆಫ್ ವಾಟರ್. ಸೊ ಹಾಗಾಗಿ ಇದು ಸಹ ಗ್ಲೈಕೋಸಿಡಿಕ್ ಲಿಂಕೇಜ್. ಆ್ಯಂಡ್ ವಾಟ್ ಅಬೌಟ್ ದ ನೇಚರ್, ದಟ್ ಈಸ್ ಐದರ್ ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್ ಆರ್ ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ನೋಡಿದ್ರೆ, ಎಸ್ ಲ್ಯಾಕ್ಟೋಸ್ ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್. ವೈ? ಬಿಕಾಸ್ ಬೀಟಾ ಡಿ ಗ್ಲೂಕೋಸಲ್ಲಿ C1 ಕಾರ್ಬನ್ ಆಟಮ್ ಫ್ರೀ ಫಾರ್ಮಲ್ಲಿದೆ, ವಿಚ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಅ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿಲ್ಲ. ಹಾಗಾಗಿ ಅದರಲ್ಲಿರೋಂಥ ಫಂಕ್ಷನ್ ಗ್ರೂಪು ಫ್ರೀ ಫಾರ್ಮಲ್ಲಿ ಇರೋದ್ರಿಂದ ಇಟ್ ಕ್ಯಾನ್ ರೆಡ್ಯೂಸ್ ಅ ಟಾಲೆನ್ಸ್ ರೇಜೆಂಟ್ ಆಫ್ ಫೇಲಿಂಗ್ ಸೊಲ್ಯೂಷನ್ ಸೊ ಹಾಗಾಗಿ ಅಲ್ಲಿ ನಿಮಗೆ ಲ್ಯಾಕ್ಟೋಸ್ ಇಟ್ ಈಸ್ ಅ ರೆಡ್ಯೂಸಿಂಗ್ ಶುಗರ್. ಇನ್ನು ಲ್ಯಾಕ್ಟೋಸ್ ಎಲ್ಲಿರುತ್ತೆ ಅಂತ ನೋಡಿದ್ರೆ, ಮೋಸ್ಟಾಗಿ ಅದರಲ್ಲಿರುತ್ತೆ ಮಿಲ್ಕಲ್ಲಿರುತ್ತೆ. ಇನ್ನು ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್ ಅಂತಂದರೆ ನೋಡಿ, ಇಲ್ಲಿದೆ ಸ್ಟ್ರಕ್ಚರು. ಬೀಟಾ ಡಿ ಗ್ಯಾಲಕ್ಟೋಸ್ ಎಕ್ಸಾಕ್ಟ್ಲಿ ಲೈಕ್ ಆನ್ ಬೀಟಾ ಡಿ ಗ್ಲುಕೋಸ್. ಏನು ಡಿಫ್ರೆನ್ಸ್ ಏನು ಅಂತಂದರೆ ನೋಡಿ, ಬೀಟಾ ಡಿ ಗ್ಲುಕೋಸಲ್ಲಿ ಹೈಡ್ರೋಜನ್ ಟಾಪಲ್ಲಿದ್ದರೆ ಹೈಡ್ರಾಕ್ಸಿಲ್ ಗ್ರೂಪ್ ಬಾಟಮಲ್ಲಿರುತ್ತೆ. ಬಟ್ ಬೀಟಾ ಡಿ ಗ್ಯಾಲಕ್ಟೋಸಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಟಾಪಲ್ಲಿದೆ, ಹೈಡ್ರೋಜನ್ನು ಇದರಲ್ಲಿರೋದು ನಿಮಗೆ ಬಾಟಮಲ್ಲಿರುತ್ತೆ. ಓನ್ಲಿ ಅಟ್ C4 ಕಾರ್ಬನ್ ಆಟಮಲ್ಲಿ ಡಿಫ್ರೆನ್ಸ್ ಬರುತ್ತೆ. ಇನ್ನು ಉಳಿದಿದ್ದು ಆ್ಯಸ್ ಯೂಶ್ವಲ್ ಸೇಮ್ ಇರುತ್ತೆ. ಬೀಟಾ ಡಿ ಗ್ಯಾಲಕ್ಟೋಸಿಗೂ ಬೀಟಾ ಡಿ ಗ್ಲುಕೋಸಿಗೂ ಓನ್ಲಿ ಡಿಫ್ರೆನ್ಸ್ ಇಸ್ ಅಟ್ ದ C4 ಕಾರ್ಬನ್ ಆಟಮ್. ಸೊ ಬೀಟಾ ಡಿ ಗ್ಯಾಲಕ್ಟೋಸ್ನ ಸ್ಟ್ರಕ್ಚರ್ ಹಾಕ್ಕೊಳ್ಳಿ ಆ್ಯಂಡ್ ಬೀಟಾ ಡಿ ಗ್ಲುಕೋಸ್ನ ಸ್ಟ್ರಕ್ಚರ್ ಹಾಕ್ಕೊಳ್ಳಿ. ಸೊ ಇಂದ ಲಿಂಕೇಜ್ ನೋಡೋದಾದರೆ N ಫಾರ್ಮಲ್ಲಿದೆ ನೋಡಿ, N ಫಾರ್ಮಲ್ಲಿ ಆಕ್ಸಿಜನ್ನಿಂದ ಲಿಂಕಪ್ ಆಗಿದೆ. ಸೊ ಈ ರೀತಿ ಲಿಂಕೇಜ್. ಅದೇ ಮ್ಯಾಲ್ಟೋಸಲ್ಲಿ ನಮಗೆ ಎಲ್ ಫಾರ್ಮಲ್ಲಿ ಈ ರೀತಿ ಹಿಂಗೆ ಎಲ್ ಫಾರ್ಮಲ್ಲಿ ಲಿಂಕೇಜ್ ಇದೆ. ಮ್ಯಾಲ್ಟೋಸಲ್ಲಿ N ಫಾರ್ಮಲ್ಲಿ ನಮಗೆ ಲಿಂಕೇಜ್ನ ನೋಡ್ತಾ ಹೋಗ್ಬೋದು. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್. ಸೊ ಇಷ್ಟು ನಾವು ಸ್ಟಡಿ ಮಾಡಿದ್ವಿ ಅದ್ರ ಬಗ್ಗೆ, ಡೈಸ್ಯಾಕರೈಡ್ಸ್. ಸೊ ನೆಕ್ಸ್ಟ್ ಬರೋದೇ ಯಾವುದು, ಪಾಲಿಸ್ಯಾಕರೈಡ್ಸ್. ವಾಟ್ ಎಕ್ಸಾಕ್ಟ್ಲಿ ಪಾಲಿಸ್ಯಾಕರೈಡ್ಸ್ ಅನ್ನೋದು ನೋಡೋದಾದರೆ, ಸೊ on hydrolysis of these carbohydrates we get a many sugar units, that is more than 10 sugar units. ಅದನ್ನೇ ಪಾಲಿಸ್ಯಾಕರೈಡ್ಸ್ ಅಂತೀವಿ. ಪಾಲಿ ಮೀನ್ಸ್
ಮೆನಿ ಸ್ಯಾಕರೈಡ್ ಆ್ಯಸ್ ಯು ನೋ ಸ್ಯಾಕರೈಡ್ ಇಟ್ ಈಸ್ ಎ ಶುಗರ್ ಯೂನಿಟ್ಸ್. ಸೊ ಅಲ್ಲಿಗೆ ಆ ಹೈಡ್ರಾಲಿಸಿಸ್ ಮಾಡಿದಾಗ ಇಂಥ ಪಾಲಿಸ್ಯಾಕರೈಡ್ಸ್ನ ನಮಗೆ ಮೆನಿ ಶುಗರ್ ಯೂನಿಟ್ಸ್ ಸಿಗುತ್ತೆ, ಅದನ್ನೇ ಪಾಲಿಸ್ಯಾಕರೈಡ್ಸ್ ಅಂತ ಅಂತೀವಿ. ಸೊ ಇಲ್ಲಿ ನಿಮಗೆ ಈ ಪಾಲಿಸ್ಯಾಕರೈಡ್ಸಲ್ಲಿ ಮೆನಿ ಮೊನೋಸ್ಯಾಕರೈಡ್ ಯೂನಿಟ್ಸ್ ಯಾವ ರೀತಿ ಲಿಂಕೇಜ್ ಆಗಿರುತ್ತೆ ಅಂದರೆ ಆ್ಯಸ್ ಯೂಶುವಲ್ ಗ್ಲೈಕೋಸಿಡಿಕ್ ಲಿಂಕೇಜೇ ಇರುತ್ತೆ. ಸೊ ಇದು ಕಾಮನ್ ಆಗಿ ಎಲ್ಲಿರುತ್ತೆ ಅಂತ ಅಂದರೆ ಈ ನೇಚರಲ್ಲಿ ಯಾವ ಫಾರ್ಮಲ್ಲಿರುತ್ತೆ, ಮೋಸ್ಟಾಗಿ ಪಾಲಿಸ್ಯಾಕರೈಡ್ಸು ಪ್ಲ್ಯಾಂಟ್ಸಲ್ಲಿರುತ್ತೆ, ಈವನ್ ಅನಿಮಲ್ಸ್ ಎಕ್ಸಾಂಪಲ್ಸ್ ಫಾರ್ ಪಾಲಿಸ್ಯಾಕರೈಡ್ಸ್. ಸೊ ಅಲ್ಲಿ ಸ್ಟಾರ್ಚ್ ಅನ್ನೋದು ಬರುತ್ತೆ, ದೆನ್ ಸೆಲ್ಯುಲೋಸ್ ಮತ್ತು ಗ್ಲೈಕೋಜನ್ ಇವೆಲ್ಲವೂ ಸಹ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಆಸ್ ವಿ ನೋ ಸ್ಟಾರ್ಚ್ ಆಗಿರಲಿ ಸೆಲ್ಲೋಸ್ ಆಗಿರಲಿ ಮೋಸ್ಟಾಗಿ ಅಬಾಂಡೆಂಟ್ ಫಾರ್ಮಲ್ಲಿ ಎಲ್ಲಿರುತ್ತೆ ಅಂದರೆ ಪ್ಲ್ಯಾಂಟಲ್ಲಿರುತ್ತೆ ಅಂತ ಹೇಳ್ಬೋದು. ಗ್ಲೈಕೋಜನ್ ಇಟ್ ಸ್ಟೋರ್ಸ್ ಆಫ್ ಫುಡ್ ಇನ್ ಅನಿಮಲ್ಸ್, ಅದರಲ್ಲೂ ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸಲ್ಲೂ ಸಹ ಅದು ಗ್ಲೈಕೋಜನ್ ನಮಗೆ ಎನರ್ಜಿನ ಸೊ ಏನು ನಿಮಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂತ ಒಂದು ಯೂನಿಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದೆನ್ ಪಾಲಿಸ್ಯಾಕರೈಡ್ಸ್ ಅಂತ ಬಂದಾಗ ಫಸ್ಟ್ ಬರೋಂಥದ್ದೇ ಯಾವುದು ಸ್ಟಾರ್ಚ್. ಸೊ ಈ ಪಾಲಿಸ್ಯಾಕರೈಡ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಇಟ್ಸ್ ಆ್ಯಕ್ಟ್ಸ್ ಆಸ್ ಅ ಫುಡ್ ಸ್ಟೋರೇಜ್ ಮಾಲಿಕ್ಯೂಲ್ ಆ್ಯಂಡ್ ಸ್ಟ್ರಕ್ಚರಲ್ ಮೆಟೀರಿಯಲ್ಸ್ ಆಗು ಸಹ ಈ ಪಾಲಿಸ್ಯಾಕರೈಡ್ಸ್ ವರ್ಕ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದ ಪಾಲಿಸ್ಯಾಕರೈಡ್ಸ್ ಅಂತ ಬಂದರೆ ಸ್ಟಾರ್ಚನ್ನ ನಾವು ಓದ್ಬೋದು. ಸೊ ಮೇಯ್ನಾಗಿ ಸ್ಟಾರ್ಚ್ ಇಟ್ ಈಸ್ ಅ ಮೇನ್ ಸ್ಟೋರೇಜ್ ಪಾಲಿಸ್ಯಾಕರೈಡ್ಸ್ ಆಫ್ ಪ್ಲ್ಯಾಂಟ್ಸಲ್ಲಿ. ಸೊ ಪಾಲಿಸ್ಯಾಕರೈಡ್ನ ಸ್ಟೋರೇಜ್ ಅಂತ ನೋಡೋದಾದರೆ ನಾವು ಯಾವುದನ್ನು ರಿಮೆಂಬರ್ ಮಾಡ್ಕೋಬೋದು, ಸ್ಟಾರ್ಚ್, ಬಿಕಾಸ್ ಇಟ್ ಈಸ್ the most important dietary source for human beings in which feeds on plants ಅಂತ ಹೇಳ್ತೀವಿ. ಅಲ್ಲಿ ಮೇಯ್ನಾಗಿ ಪ್ಲ್ಯಾಂಟಲ್ಲಿ ಡಯಟ್ರಿ ಸೋರ್ಸ್ ಅಂತ ನೋಡಿದ್ರೆ ಸ್ಟಾರ್ಚ್ ಕಂಟೆಂಟ್ ಹೈ ಕಂಟೆಂಟ್ ಇರುತ್ತೆ. ಹಾಗಾಗಿ ಹ್ಯೂಮನ್ ಬೀಯಿಂಗಿಗೆ ಡಯಟ್ರಿ ಸೋರ್ಸ್ ಅಂತ ಅಂದರೆ ಸ್ಟಾರ್ಚ್ ಅಂತ ಹೇಳ್ಬೋದು. ಹೈ ಕಂಟೆಂಟ್ ಆಫ್ ಸ್ಟಾರ್ಚ್ ಇಸ್ ಫೌಂಡ್ ಇನ್ ಸೀರಿಯಲ್ಸ್. ಸೊ ಮತ್ತು ಟ್ಯೂಬರ್ಸಲ್ಲಿರುತ್ತೆ, ದೆನ್ ಸಮ್ ವೆಜಿಟೇಬಲ್ಸಲ್ಲಿ ನಾವು ಈ ಸ್ಟಾರ್ಚ್ ಕಂಟೆಂಟ್ನ ನೋಡ್ಬೋದು. ಇಟ್ ಈಸ್ ಎ ಪಾಲಿಮರ್ ಆಫ್ ಆಲ್ಫಾ ಗ್ಲೂಕೋಸ್. ಸೊ ಆಲ್ಫಾ ಗ್ಲೂಕೋಸ್ನ ಪಾಲಿಮರ್ನೇ ನಾವೇನಂತೀವಿ ಸ್ಟಾರ್ಚ್. ಅಲ್ಲಿಗೆ ಮೆನಿ ಆಲ್ಫಾ ಗ್ಲೂಕೋಸ್ ಲಿಂಕ್ ಅಪ್ ಟು ಫಾರ್ಮ್ ಅ ಸ್ಟಾರ್ಚ್ ಅಂತ ಹೇಳ್ಬೋದು. ಅಗೇನ್ ಸ್ಟಾರ್ಚ್ ಕಂಟೈನ್ಸ್ ಅ 2 ಪಾರ್ಟ್ಸ್, ಒಂದು ಅಮೈಲೋಸ್ ಅಂತ ಬರುತ್ತೆ, ಇನ್ನೊಂದು ಅಮೈಲೋಪೆಕ್ಟಿನ್ ಅನ್ನೋದು ಬರುತ್ತೆ. ಸೊ ಸ್ಟಾರ್ಚಲ್ಲಿ ನಾವು 2 ಮೇನ್ ಬ್ರಾಂಚ್ ಆಗಿ ಇಲ್ಲಿ ಸ್ಟ್ರಕ್ಚರ್ನ ಡಿವೈಡ್ ಮಾಡ್ತೀವಿ. ಒಂದು ಅಮೈಲೋಸ್ ಚೈನ್ ಇರುತ್ತೆ, ಇನ್ನೊಂದು ಅಮೈಲೋಪೆಕ್ಟಿನ್. ವಾಟ್ ಎಕ್ಸಾಕ್ಟ್ಲಿ ಅಮೈಲೋಸ್ ಅಂತ ನೋಡೋದಾದರೆ ಅಮೈಲೋಸಲ್ಲಿ ನಿಮಗೆ 15 to 20% ಆಫ್ ಸ್ಟಾರ್ಚ್ ಈಸ್ ಮೇಡ್ ಅಪ್ ಆಫ್ ಅಮೈಲೋಸ್. ಅಮೈಲೋಸಲ್ಲಿ 200 to 1000 ಯೂನಿಟ್ಸ್ ಆಫ್ ಆಲ್ಫಾ ಡಿ ಗ್ಲೂಕೋಸ್ ಲಿಂಕ್ ಅಪ್. ಸೊ ಯಾವ ರೀತಿ ಲಿಂಕಪ್ ಅಗೇನ್ ಗ್ಲೈಕೋಸಿಡಿಕ್ ಲಿಂಕೇಜ್, ಯಾವ ಕಾರ್ಬನಿಂದ ಯಾವ ಕಾರ್ಬನಿಗೆ ಅಂದರೆ C1 ಕಾರ್ಬನ್ ಆಫ್ 1 ಗ್ಲೂಕೋಸ್ ಆಲ್ಫಾ ಡಿ ಗ್ಲೂಕೋಸ್ ಇಸ್ ಲಿಂಕಪ್ ವಿತ್ ದ C4 ಗ್ಲೂಕೋಸ್ ಆಫ್ ಅನದರ್ C4 ಕಾರ್ಬನ್ ಆಟಮ್ ಆಫ್ ಅನದರ್ ಆಲ್ಫಾ ಡಿ ಗ್ಲೂಕೋಸ್ ಅಂತ ಹೇಳ್ಬೋದು. C1 to C4 ಗ್ಲೈಕೋಸಿಡಿಕ್ ಲಿಂಕೇಜ್ನ ಇಲ್ಲಿ ನೋಡ್ತೀವಿ. ಮತ್ತು 200 to 1000 ಆಲ್ಫಾ ಡಿ ಪ್ಲಸ್ ಗ್ಲೂಕೋಸ್ ಇಲ್ಲಿ ಯುನೈಟ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಅ ಅನ್ಬ್ರಾಂಚ್ಡ್, ಬ್ರಾಂಚಸ್ ಇಲ್ಲ, ಜಸ್ಟ್ ಲಾಂಗ್ ಚೈನ್ಸ್ ಇದೆ ಅಂತ ಹೇಳ್ಬೋದು ಅಮೈಲೋಸಲ್ಲಿ. ಆ್ಯಂಡ್ ಇಟ್ ಈಸ್ ಸೊ ಅಮೈಲೋಸ್ ಅನ್ನೋದು ಇಟ್ ಈಸ್ ಅ ವಾಟರ್ ಸಾಲ್ಯುಬಲ್ ಕಾಂಪೊನೆಂಟ್. ಇದು ವಾಟರ್ ಸಾಲ್ಯುಬಲ್ ಆಗುತ್ತೆ. ಅನದರ್ ಕಾಂಪೊನೆಂಟ್ ಆಫ್ ಸ್ಟಾರ್ಚ್ ಯಾವುದು, ಅಮೈಲೋಪೆಕ್ಟಿನ್. ಸೊ ಅಮೈಲೋಸ್ ಇಟ್ ಈಸ್ ಅ ಅನ್ಬ್ರಾಂಚಡ್ ಚೈನ್, ವೆರಾಸ್ ಅಮೈಲೋಪೆಕ್ಟಿನ್ ಇಟ್ ಈಸ್ ಅ ಬ್ರಾಂಚಡ್ ಚೈನ್ ಅಂತ ಹೇಳ್ಬೋದು. ಸೊ ಏನು ನಿಮಗೆ ಅಮೈಲೋಸ್ ಚೈನ್ಸ್ ಲಾಂಗ್ ಚೈನ್ಸ್ ಇರುತ್ತೆ, ಆ ಲಾಂಗ್ ಚೈನ್ಸ್ ಮಧ್ಯದಲ್ಲೇ ನಿಮಗೆ C1 ಕಾರ್ಬನ್ ಆಟಮ್ ಆಫ್ 1 ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ಅನದರ್ ಚೈನಲ್ಲಿರೋ ಅಂಥ ಆಲ್ಫಾ ಡಿ ಗ್ಲೂಕೋಸ್ನ C6 ಕಾರ್ಬನ್ ಆಟಮಿಗೂ ಏನಾಗಿರುತ್ತೆ ಇಲ್ಲಿ ನಿಮಗೆ ಬ್ರಾಂಚಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಅಮೈಲೋಪೆಕ್ಟಿನ್ ಇಟ್ ಈಸ್ ಎ ಬ್ರಾಂಚ್ಡ್ ಗ್ಲೂಕೋಸ್ ಯೂನಿಟ್ಸ್ನ ಬ್ರಾಂಚಸ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಅಮೈಲೋಪೆಕ್ಟಿನ್. ಇಲ್ಲಿ ನೋಡಿ, ಸೊ ಇಲ್ಲಿ ನಿಮಗೆ ಅಮೈಲೋಸ್ನ ಒಂದು ಚೈನ್ ಇನ್ನೊಂದು ಚೈನ್ ಅಂತಂದರೆ ಈ ಎರಡೂ ಚೈನ್ ಮಧ್ಯ C1 ಕಾರ್ಬನ್ ಆಟಮ್ ಆಫ್ 1 ಗ್ಲೂಕೋಸಿಂದ C6 ಕಾರ್ಬನ್ ಆಟಮ್ ಆಫ್ ಅನದರ್ ಗ್ಲೂಕೋಸಿಗೆ C1 to C6 ಗ್ಲೈಕೋಸಿಡಿಕ್ ಲಿಂಕೇಜ್ನ ನೋಡ್ಬೋದು ಅಮೈಲೋಪೆಕ್ಟಿನ್. ಆ್ಯಂಡ್ ಇಟ್ ಈಸ್ ಎ ವಾಟರ್ ಇನ್ಸಾಲ್ಯುಬಲ್. ಸೊ ದೆನ್ ಮತ್ತದು ಬ್ರಾಂಚಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಬ್ರಾಂಚಸ್ ಎಲ್ಲಿಂದ ಎಲ್ಲಿಗೆ ಅಂದರೆ C1 to C6 ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಹೇಳ್ಬೋದು, ಅಲಾಂಗ್ ವಿತ್ C1 to C4 ಲಾಂಗ್ ಚೈನ್ ಗ್ಲೈಕೋಸಿಡಿಕ್ ಲಿಂಕೇಜ್ ಜೊತೆ. ಇದು ಅಮೈಲೋಪೆಕ್ಟಿನ್ನ ಸ್ಟ್ರಕ್ಚರ್. ಸೊ ಇಷ್ಟು ಸ್ಟಾರ್ಚ್ ಅಂತ ಹೇಳ್ಬೋದು. ಸ್ಟಾರ್ಚ್ ನೆಕ್ಸ್ಟು ಇನ್ಯಾವುದು ಪಾಲಿಸ್ಯಾಕರೈಡ್ ಬರುತ್ತೆ, ಸೆಲ್ಯುಲೋಸ್.
ಸೆಲ್ಯುಲೋಸ್ ಅನ್ನೋದು ಎಲ್ಲಿರುತ್ತೆ, ಯೂಶಲಿ ಪ್ಲ್ಯಾಂಟ್ಸಲ್ಲಿ ಸೆಲ್ಯುಲೋಸ್ನ ನೋಡ್ಬೋದು. ಅದರಲ್ಲೂ ಮೇಯ್ನಾಗಿ ಸೆಲ್ ವಾಲ್ ಏನಿರುತ್ತೆ ಪ್ಲ್ಯಾಂಟ್ಸಲ್ಲಿ, ಸೆಲ್ ವಾಲಲ್ಲಿರೋಂಥ ಮೇನ್ ಕಾಂಪೊನೆಂಟೇ ಯಾವುದು, ಸೆಲ್ಯುಲೋಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ದ ಮೋಸ್ಟ್ ಅಬಾಂಡೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇನ್ ಪ್ಲ್ಯಾಂಟ್ ಕಿಂಗ್ಡಮ್. So predominant constituent of a cell wall of a plant cell is made up of a cellulose ಅಂತ ಹೇಳ್ಬೋದು. Cellulose again it is a straight chain polysaccharide, not a branched, it's a straight chain polysaccharide composed only of beta D glucose. ಸೊ ನೆನ್ಪಿಟ್ಕೊಳ್ಳಿ, ಸ್ಟಾರ್ಚಲ್ಲಿ ಇರೋಂಥದ್ದು ಆಲ್ಫಾ ಡಿ ಗ್ಲೂಕೋಸ್, ವರಾಸ್ ಸೆಲ್ಲೋಸಲ್ಲಿ ಇರೋಂಥದ್ದು ಬೀಟಾ ಡಿ ಗ್ಲೂಕೋಸ್ ಇದೆ ಅಂತ ಹೇಳ್ಬೋದು. ಅಗೇನ್ ಯಾವುದರಿಂದ ಲಿಂಕಪ್ ಆಗಿದೆ ಅಂದರೆ ಗ್ಲೈಕೋಸಿಡಿಕ್ ಲಿಂಕೇಜಿಂದ. ಸೊ ಏನು ಲಿಂಕಪ್ ಆಗಿರುತ್ತೆ, C1 ಕಾರ್ಬನ್ ಆಟಮ್ ಆಫ್ ಅ 1 ಬೀಟಾ ಡಿ ಗ್ಲೂಕೋಸು ಅನದರ್ ಗ್ಲೂಕೋಸ್ ಮಾಲಿಕ್ಯೂಲ್ನ C4 ಕಾರ್ಬನ್ ಆಟಮಿಗೆ ಲಿಂಕಪ್ ಆಗಿರುತ್ತೆ. ಸ್ಟ್ರಕ್ಚರ್ ಆಫ್ ಸೆಲ್ಲೋಸ್ ನೋಡಿ, C1ನ ಕಾರ್ಬನ್ ಆಟಮ್ ಟು C4 ಕಾರ್ಬನ್ ಆಟಮ್ ಸ್ಟ್ರೈಟ್ ಚೈನಲ್ಲಿ ನಿಮಗಿಲ್ಲಿ ಲಿಂಕಪ್ ಆಗಿದೆ. ಇಲ್ಲಿರೋ ಅಂಥದ್ದು ನಾಟ್ ಅ ಆಲ್ಫಾ ಡಿ ಗ್ಲೂಕೋಸ್, ಇಟ್ ಈಸ್ ಅ ಬೀಟಾ ಡಿ ಗ್ಲೂಕೋಸ್ ಅಂತ ಹೇಳ್ಬೋದು. ಇದು ಸೆಲ್ಯುಲೋಸ್ ಮೇಯ್ನಾಗೆ ಪ್ಲ್ಯಾಂಟ್ಸಲ್ಲಿರುತ್ತೆ. ದೆನ್ ಪ್ಲ್ಯಾಂಟ್ನ ಸೆಲ್ ವಾಲ್ ಏನಿದೆ ಅದರಲ್ಲಿ ಮೇನ್ ಕಾಂಪೊನೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಲಿಸ್ಯಾಕರೈಡ್ ಅಂತ ಬಂದರೆ ಯಾವುದು, ಗ್ಲೈಕೋಜನ್. ಸೊ ದ ಗ್ಲೈಕೋಜನ್ ಅಂತ ಅಂದರೆ ದ ಕಾರ್ಬೋಹೈಡ್ರೇಟ್ಸ್ ಆರ್ ಸ್ಟೋರ್ಡ್ ಇನ್ ಆ್ಯನಿಮಲ್ ಬಾಡಿ ಆಸ್ ಗ್ಲೈಕೋಜನ್. ನಮ್ಮ ಆ್ಯನಿಮಲ್ ಬಾಡಿಯಲ್ಲಿ ಸೊ ಸ್ಟೋರ್ಡ್ ಕಾರ್ಬೋಹೈಡ್ರೇಟ್ ಯಾವುದು ಅಂತ ಅಂದರೆ ಗ್ಲೈಕೋಜನ್. ಸೊ ನಮಗೇನಾದರೂ ವರ್ಕಿಗೆ ಎನರ್ಜಿ ಬೇಕು ಅಂದರೆ ನಮ್ಮಲ್ಲಿ ಸ್ಟೋರ್ ಆಗಿರೋಂಥ ಗ್ಲೈಕೋಜನ್ ಏನಾಗುತ್ತೆ, ಸೊ ಅಲ್ಲಿ ನಿಮಗೆ ATP ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಸಿಂಪಲ್ ಯೂನಿಟ್ಸ್ ಲೈಕ್ ಗ್ಲುಕೋಸ್ ಕನ್ವರ್ಟ್ ಆಗಿ ಎನರ್ಜಿ, ಎನರ್ಮಸ್ ಅಮೌಂಟ್ ಆಫ್ ಎನರ್ಜಿ ಸಿಗುತ್ತೆ. ಆ ಎನರ್ಜಿಯಿಂದ ನಾವೇನು ಮಾಡ್ತೀವಿ, ವರ್ಕ್ನ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸೊ ದ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್ ಇನ್ ಹ್ಯೂಮನ್ ಬಾಡಿ ಆರ್ ಅನಿಮಲ್ ಬಾಡಿ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ನೌನ್ ಆಸ್ ಅನಿಮಲ್ ಸ್ಟಾರ್ಚ್. ಸೊ ಅಲ್ಲಿ ನಾವು ಸ್ಟಾರ್ಚನ್ನ ಪ್ಲ್ಯಾಂಟಲ್ಲಿ ಮೇಯ್ನಾಗಿ ಸ್ಟೋರ್ಡ್ ಫುಡ್ ಆಗಿ ನೋಡಿದ್ರೆ, ಅನಿಮಲಲ್ಲಿ ಇದರಲ್ಲಿ ನಾವು ಗ್ಲೈಕೋಜನ್ ನೋಡೋದ್ರಿಂದ ಗ್ಲೈಕೋಜನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆ್ಯನಿಮಲ್ ಸ್ಟಾರ್ಚ್ ಅಂತಲೂ ಹೇಳ್ಬೋದು. ಬಿಕಾಸ್ ಇಟ್ಸ್ ಸ್ಟ್ರಕ್ಚರ್ ಈಸ್ ಸಿಮಿಲರ್ ಟು ಅಮೈಲೋಪೆಕ್ಟಿನಲ್ಲಿ ಹೇಗೆ ಬ್ರಾಂಚಸ್ ಇದೆಯೋ ಅದೇ ರೀತಿ ಗ್ಲೈಕೋಜನಲ್ಲೂ ಇರೋದ್ರಿಂದ ಸೊ ಇದನ್ನು ಆ್ಯನಿಮಲ್ ಸ್ಟಾರ್ಚ್ ಅಂತಲೂ ಹೇಳ್ಬೋದು. ಬಟ್ ಅಲ್ಲಿರೋಂಥ ಬ್ರಾಂಚಸ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೋರ್ ಬ್ರಾಂಚ್ ಸ್ಟ್ರಕ್ಚರ್ ಇದೆ, ಇನ್ನೂ ಬ್ರಾಂಚಸ್ ನೆಟ್ವರ್ಕ್ ಇನ್ನೂ ಡಿಫಿಕಲ್ಟ್ ಇದೆ ಅಂತ ಹೇಳ್ಬೋದು. ಸೊ ಇದು ಯೂಶ್ವಲಿ ಎಲ್ಲಿರುತ್ತೆ ಅಂತ ಅಂದರೆ ಗ್ಲೈಕೋಜನ್ ಆ್ಯನಿಮಲ್ ಬಾಡಿಯಲ್ಲಿ ಲಿವರಲ್ಲಿರುತ್ತೆ, ದೆನ್ ಮಸಲ್ಸಲ್ಲಿರುತ್ತೆ ಮತ್ತು ಬ್ರೈನಲ್ಲಿರುತ್ತೆ. ಸೊ ಯೂಶ್ವಲಿ ಎಲ್ಲೆಲ್ಲಿ ಲಿವರ್, ಮಸಲ್ಸ್ ಆ್ಯಂಡ್ ಬ್ರೈನಲ್ಲಿರುತ್ತೆ. ವೆನ್ ದ ಬಾಡಿ ನೀಡ್ಸ್ ಅ ಗ್ಲೂಕೋಸ್, ಸೊ ಎನ್ಸೈಮ್ಸ್ ಏನು ಮಾಡುತ್ತೆ, ಆ ಗ್ಲೈಕೋಜನ್ನ ಬ್ರೇಕ್ ಡೌನ್ ಮಾಡಿ ಗ್ಲುಕೋಸಾಗಿ ಕನ್ವರ್ಟ್ ಮಾಡುತ್ತೆ. ಗ್ಲುಕೋಸ್ ಇದಲ್ದಲ್ಲೇ ಇನ್ನೂ ಎಲ್ಲಿರುತ್ತೆ ಅಂದರೆ ಈಸ್ಟ್ ಮತ್ತು ಫಂಗೈಯಲ್ಲೂ ಸಹ ಗ್ಲೈಕೋಜನ್ ಇನ್ನೂ ಎಲ್ಲಿರುತ್ತೆ ಅಂತ ಅಂದರೆ ಈಸ್ಟ್ ಮತ್ತು ಫಂಗೈಯಲ್ಲೂ ಸಹ ನಾವು ಈ ಗ್ಲೈಕೋಜನ್ನ ನೋಡ್ಬೋದು. ಸೊ ಅಲ್ಲಿಗೆ ಪಾಲಿಸ್ಯಾಕರೈಡ್ಸ್ ಅಂತ ಅಂದರೆ ಯಾವ್ದಾವುದನ್ನು ಓದಿದ್ರಿ, ಸ್ಟಾರ್ಚ್ ಆಗಿರ್ಬೋದು, ದೆನ್ ಸೆಲ್ಯುಲೋಸ್ ಮತ್ತು ಗ್ಲೈಕೋಜನ್, ಇದು ಮೂರೂ ಸಹ ಪಾಲಿಸ್ಯಾಕರೈಡ್ಸಿಗೆ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಇನ್ನು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಅಂದರೆ ಮೇಯ್ನಾಗಿ ನಮಗೇನು ಕಾರ್ಬೋಹೈಡ್ರೇಟ್ಸ್ ಬೇಕು, ಯಾಕೆ ನಾವು ಇದನ್ನು ಸ್ಟಡಿ ಮಾಡಬೇಕು ಅಂತ ಅಂದರೆ ಸೊ ಫಾರ್ ಲೈಫ್, ಎಸೆನ್ಷಿಯಲ್ ಫಾರ್ ಅವರ್ ಲೈಫ್ ಅಂತ ಹೇಳ್ಬೋದು ಕಾರ್ಬೋಹೈಡ್ರೇಟ್ಸ್. ಎಲ್ಲಿ ನಮಗೆ ಮಾತ್ರ ಅಲ್ಲ, ಸೊ ಇನ್ ಟೋಟಲ್ ಜನರಲಾಗಿ ಹೇಳಬೇಕು ಅಂದರೆ ಫಾರ್ ಆ್ಯನಿಮಲ್ಸ್ ಆಗಿರ್ಬೋದು, ಫಾರ್ ಪ್ಲ್ಯಾಂಟ್ಸ್ ಆಗಿರ್ಬೋದು, ಫಾರ್ ಲೀಡಿಂಗ್ ಅ ಲೈಫ್ ಕಾರ್ಬೋಹೈಡ್ರೇಟ್ ಈಸ್ ಮಸ್ಟ್ ಅಂತ ಹೇಳ್ಬೋದು. ನಮ್ಗೆ ಎನರ್ಜಿ ಬೇಕು ಅಂತ ಅಂದರೆ ಅಗೇನ್ ಕಾರ್ಬೋಹೈಡ್ರೇಟ್ ಬೇಕೇ ಬೇಕಾಗತ್ತೆ. ದೇ ಆರ್ ಮೇಜರ್ ಪೋರ್ಷನ್ ಆಫ್ ಅವರ್ ಫುಡ್. ನಮ್ಮ ಯಾವುದೇ ಫುಡ್ಡನ್ನು ನಾವು ತೊಗೊಳ್ಳಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಅವರ್ ಲೈಫ್ ಅಂತ ಹೇಳ್ಬೋದು. ದೆನ್ ಹನಿ ಹ್ಯಾಸ್ ಬೀನ್ ಯೂಸ್ಡ್ ಫಾರ್ ಅ ಲಾಂಗ್ ಟೈಮ್ ಆಸ್ ಅನ್ ಇನ್ಸ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಎಲ್ಲಿ ಬೈ ವೇದಿಕ್ ಪೀರಿಯಡಿಂದನೂ ಹನಿನ ಆಸ್ ಅ ಸೋರ್ಸ್ ಆಫ್ ಎನರ್ಜಿ ಆಗಿ ಏನ್ಷಿಯಂಟ್ ಪೀರಿಯಡಿಂದನೂ ಯೂಸ್ ಮಾಡ್ತಾ ಇದ್ದಾರೆ ಆಯುರ್ವೇದಿಕ್ ಸಿಸ್ಟಮಲ್ಲಿ ಅಥವಾ ಮೆಡಿಸಿನ್ಸಲ್ಲಿ. ಅಗೇನ್ ಹನಿ ಗೊತ್ತಿದೆ ನಮಗೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಲಾಟ್ ಆಫ್ ಎನಾರ್ಮಸ್ ಅಮೌಂಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ. ಕಾರ್ಬೋಹೈಡ್ರೇಟ್ಸ್ ಆರ್ ಯೂಸ್ಡ್ ಆಸ್ ಅ ಸ್ಟೋರೇಜ್ ಮಾಲಿಕ್ಯೂಲ್ ಆಸ್ ಸ್ಟಾರ್ಚ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಗ್ಲೈಕೋಜನ್ ಇನ್ ಅನಿಮಲ್ಸಲ್ಲಿ ಕಾರ್ಬೋಹೈಡ್ರೇಟ್ನ ಯಾವ ಫಾರ್ಮಲ್ಲಿ ಸ್ಟೋರ್ ಮಾಡ್ತಾರೆ ಅಂತ ಕೇಳಿದ್ರೆ ಗ್ಲೈಕೋಜನ್ ಆಗಿ, ಪ್ಲ್ಯಾಂಟ್ಸಲ್ಲಿ ಯಾವ ಫಾರ್ಮಲ್ಲಿ ಸ್ಟೋರ್ ಮಾಡಿರ್ತಾರೆ
ಮಾಡ್ತಾರೆ ಕಾರ್ಬೋಹೈಡ್ರೇಟ್ಸ್ನ ಅಂತ ಅಂದರೆ ಸ್ಟಾರ್ಚ್ ಫಾರ್ಮಲ್ಲಿ ಅಂತ ಹೇಳ್ಬೋದು. ದೆನ್ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಪ್ಲಾಂಟ್ಸ್ ಇಸ್ ಮೇಡಪ್ ಆಫ್ ಅ ಸೆಲ್ಲೋಸ್. ಆಲ್ರೆಡಿ ಹೇಳಿದ್ದೀನಿ, ಪ್ಲಾಂಟ್ಸ್ ಆಗಿರ್ಬೋದು, ಇವನ್ ಬ್ಯಾಕ್ಟೀರಿಯಾನೂ ಅಷ್ಟೇ ಸೆಲ್ ವಾಲಲ್ಲಿ ಏನಿರುತ್ತೆ ಅಂತ ಅಂದರೆ ಸೆಲ್ಲೋಸ್ ಇರುತ್ತೆ. ಅಗೇನ್ ಸೆಲ್ಲೋಸ್ ಇಟ್ ಈಸ್ ಒನ್ ಆಫ್ ದ ಪಾಲಿಸೆಕರೈಡ್ ಅನ್ನೋದು ಗೊತ್ತಿದೆ. ವಿ ಬಿಲ್ಡ್ ಫರ್ನಿಚರ್ಸ್, ಏನು ನಾವು ಫರ್ನಿಚರ್ನ ಪ್ಲ್ಯಾಂಟ್ ವುಡ್ಡಿಂದ ಏನು ನಾವು ಫರ್ನಿಚರ್ನ ಬಿಲ್ಡ್ ಮಾಡ್ತೀವಿ, ಅಗೇನ್ ಆ ಪ್ಲ್ಯಾಂಟ್ ವುಡ್ಡಲ್ಲಿ ಏನಿರುತ್ತೆ ಅಂತ ಅಂದರೆ ಸೆಲ್ಯುಲೋಸ್. ಸೊ ಅಲ್ಲಿಗೆ ಆ ಸೆಲ್ಯುಲೋಸಿಂದಾಗಿ ನಮಗೇನಾಗುತ್ತೆ, ಫರ್ನಿಚರ್ಸ್ನ ಬಿಲ್ಡ್ ಮಾಡ್ತೀವಿ. ಮತ್ತು ಕ್ಲಾತ್ಸ್ ನಾವೇನು ಯೂಸ್ ಮಾಡ್ತೀವಿ, ಆ ಕ್ಲಾತ್ಸಲ್ಲೂ ಏನಿದೆ, ಸೆಲ್ಯುಲೋಸ್ ಇದೆ ಇನ್ ದ ಫಾರ್ಮ್ ಆಫ್ ಕಾಟನ್ ಫೈಬರಲ್ಲಿ. ಸೊ ಯೂಶ್ವಲಿ ಅದೇನಾಗಿರುತ್ತೆ, ಸೆಲ್ಯುಲೋಸ್ ಇರುತ್ತೆ ಅಂತ ಅಂದಾಗ ಹೇಳ್ಬೋದು. ಮತ್ತು ದೇ ಪ್ರೊವೈಡ್ ರಾ ಮೆಟೀರಿಯಲ್ಸ್ ಫಾರ್ ಮೆನಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್. ಯಾವ್ದ್ಯಾವುದು ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಪೇಪರ್ ಇಂಡಸ್ಟ್ರೀಸ್, ಸೊ ಲ್ಯಾಕ್ಯೂಸ್ ಆ್ಯಂಡ್ ಬ್ರಿವರೇಜಸ್ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಲ್ಯಾಕ್ಯೂಸ್ ಲಪ್ಪ ಅಂತಲ್ಲ ಆ ಇಂಡಸ್ಟ್ರೀಸಲ್ಲೆಲ್ಲ ನಮಗೆ ಇದು ರಾ ಮೆಟೀರಿಯಲ್ ಆಗಿ ವರ್ಕ್ ಆಗುತ್ತೆ ಕಾರ್ಬೋಹೈಡ್ರೇಟು. ಸೊ ಯಾವುದ್ರಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪೇಪರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಪೇಪರ್ ಅಂತ ಅಂದಾಗ ಪ್ಲ್ಯಾಂಟ್ನ ಸೋರ್ಸ್ ನಾವು ಯೂಸ್ ಮಾಡ್ತೀವಿ. ಅಗೇನ್ ಪ್ಲ್ಯಾಂಟ್ಸಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು. ದಟ್ ಈಸ್ ದ ಮೇಯ್ನ್ ಸೊ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ನೋಡೋದಾದರೆ 2 ಆಲ್ಡೋಪೆಂಟೋಸಸ್ ಇದೆ. ಯಾವ್ದು, ಒಂದು ಡಿ ರೈಬೋಸ್ ಮತ್ತು ಇನ್ನೊಂದು 2-ಡಿಆಕ್ಸಿ ರೈಬೋಸ್. ಸೊ ಇವೆರಡೂ ನಾವು ಎಲ್ಲಿ ನೋಡ್ತೀವಿ ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ಇರುತ್ತೆ. ನಾವು ನೋಡ್ತೀವಲ್ಲ DNA RNA ಅಂತ ಅಂತೀವಿ. ಡಿಆಕ್ಸಿ ನ್ಯೂಕ್ಲಿಕ್ ಆ್ಯಸಿಡ್ ಅಂತ. ಅಗೇನ್ ಅದು ಸಹ ಏನು, ಒನ್ ಆಫ್ ದ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಫೌಂಡ್ ಇನ್ ಬಯೋಸಿಸ್ಟಮ್ ಇನ್ ಕಾಂಬಿನೇಷನ್ ವಿತ್ ಮೆನಿ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್. ಅದಲ್ಲದೆ ಬಯೋಸಿಸ್ಟಮಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಲಾಂಗ್ ವಿತ್ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಅಂತ ಹೇಳ್ಬೋದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಅಗೇನ್ ಕಾರ್ಬೋಹೈಡ್ರೇಟ್ಸ್ನ ಯೂಸಸ್ ನೋಡ್ತಾ ಹೋದರೆ ಪ್ಲ್ಯಾಂಟಲ್ಲಿ, ಅನಿಮಲಲ್ಲಿ ಕಾರ್ಬೋಹೈಡ್ರೇಟ್ನ ಆ್ಯಸ್ ಅ ಫುಡ್ ಆಗಿ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಆ್ಯಂಡ್ ಗ್ಲೈಕೋಜನ್ ಅಂತ ಹೇಳ್ಬೋದು. ಪ್ಲ್ಯಾಂಟ್ ಮತ್ತು ಬ್ಯಾಕ್ಟೀರಿಯಾ ಸೆಲ್ ವಾಲಲ್ಲಿ ಮೇನ್ ಕಂಟೆಂಟ್ ಏನು, ಸೆಲ್ಲೋಸ್. ಅಗೇನ್ ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಇನ್ನು ಇಂಡಸ್ಟ್ರೀಸ್ ಅಂತ ಬಂದರೆ ಕ್ಲಾತ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಪೇಪರ್ ಇಂಡಸ್ಟ್ರೀಸ್, ಲ್ಯಾಕ್ಯೂಸ್ ಅಥವಾ ಬಿವರೇಜಸ್ ಇಂಡಸ್ಟ್ರೀಸ್ ಅಂತ ಬಂದರೆ ಅಗೇನ್ ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಇಸ್ ಒನ್ ಆಫ್ ದ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ದೆನ್ ನಾವು ನೇಮ್ 2 ಆಲ್ಡೋಪೆಂಟೋಸಸ್ ಅಂತ ಅಂದರೆ ಎಕ್ಸಾಂಪಲ್ಸ್ ನೋಡಿ, ಡಿ ರೈಬೋಸ್, ಇನ್ನೊಂದು 2-ಡಿಆಕ್ಸಿ ರೈಬೋಸ್. ಎರಡೂ ಸಹ ಯಾವುದು ಅಂತ ಅಂದರೆ ಇಟ್ ಈಸ್ ಅ ನ್ಯೂಕ್ಲಿಕ್ ಆ್ಯಸಿಡ್ಸ್ ಒಳಗಡೆ ಇರೋ ಅಂಥದ್ದು ಶುಗರ್ ಯೂನಿಟ್ಸ್ ಅಂತ ಹೇಳ್ಬೋದು. ಅಗೇನ್ ಅದು ಏನು, ಕಾರ್ಬೋಹೈಡ್ರೇಟ್. ದೀಸ್ ಆರ್ ದ advantage or significance of carbohydrate. Next concepts, let us move on to proteins ಅಂದ್ರೆ ಏನು, it is abundant biomolecules of living system. So proteins ಅನ್ನೋದು it is a polymer of amino acids. In detail ಈ ಕಾನ್ಸೆಪ್ಟ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.